ಬರ್ತಾ ಇರೋದ್ರಿಂದ ತುಂಬಾನೇ ಚಾಲೆಂಜಿಂಗ್ ಅಂತ ಅನಿಸ್ತಾ ಇದೆ ಅಂತ ಗಿಡುಗುದ್ರೆ ಎಲೆಕ್ಷನ್ ಬರುವಂತದ್ದು. ಇಲ್ಲ, ನಮಗೇನು ಚಾಲೆಂಜ್ ಅನ್ನಿಸ್ತಾ ಇಲ್ಲ. ಯಾಕಂದರೆ 2019 ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ. ಕಾಂಗ್ರೆಸ್ ಮತ್ತು JDSನ ಸರ್ಕಾರ ಇದ್ದಾಗೂ ಸಹಿತ ನಾವು 25 ಸೀಟ್ ಗೆದ್ದೀವಿ, 25+1. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ನಮಗೇನು ಭಾಳ ವ್ಯತ್ಯಾಸ ಆಗೋದಿಲ್ಲ. ಇವತ್ತು ಅವ್ರು ಏನು ಹೆಸರು ಕೆಡಿಸ್ಕೋಬೇಕಾಗಿದೆ ಅದನ್ನು ಸಂಪೂರ್ಣವಾಗಿ ಕೆಡಿಸ್ಕೊಂಡಿದ್ದಾರೆ. ನಮ್ಮ ಟಾರ್ಗೆಟ್ ಆ ಟೈಮ್ದಲ್ಲಿ 25 ಸೀಟ್ ಗೆಲ್ತೀವಿ ಅಂದಾಗ ಎಲ್ಲರೂ ಅಪಾಸ್ಯ ಮಾಡ್ತಿದ್ರು ಕಾಂಗ್ರೆಸ್ಸು JDSದವರು. ಇವತ್ತು 28ಕ್ಕೆ 28 ಗೆಲ್ತೀವಿ ಅಂತ ಹೇಳಿದಾಗ ಅದೇ ಅಪಾಸ್ಯ ಇವತ್ತು ಮಾಡ್ತಾಯಿದ್ದಾರೆ. ಆದರೆ ನೀವು ಮೇದಲ್ಲಿ ಇಲೆಕ್ಷನ್ ಇದೆ, ನೀವು ಜೂನ್ದಲ್ಲಿ ನಾನು ನಿಮ್ಮ ಜೊತೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತೀನಿ. ನೀವು ಇವತ್ತು ಹೆಂಗೂ ನೀವು ನೋಟ್ ಮಾಡ್ಕೊಂಡಿರ್ತೀರ, 28ಕ್ಕೆ 28 ಗೆದ್ದು ತೋರಿಸ್ತೀವಿ. ಬರ್ತಾ ಇರೋದ್ರಿಂದ ತುಂಬಾನೇ ಚಾಲೆಂಜಿಂಗ್ ಅಂತ ಅನಿಸ್ತಾ ಇದೆ ಅಂತ ಗಿಡುಗುದ್ರೆ ಎಲೆಕ್ಷನ್ ಬರುವಂತದ್ದು. ಇಲ್ಲ, ನಮಗೇನು ಚಾಲೆಂಜ್ ಅನ್ನಿಸ್ತಾ ಇಲ್ಲ. ಯಾಕಂದರೆ 2019 ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ. ಕಾಂಗ್ರೆಸ್ ಮತ್ತು JDSನ ಸರ್ಕಾರ ಇದ್ದಾಗೂ ಸಹಿತ ನಾವು 25 ಸೀಟ್ ಗೆದ್ದೀವಿ, 25+1. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ನಮಗೇನು ಭಾಳ ವ್ಯತ್ಯಾಸ ಆಗೋದಿಲ್ಲ. ಇವತ್ತು ಅವ್ರು ಏನು ಹೆಸರು ಕೆಡಿಸ್ಕೋಬೇಕಾಗಿದೆ ಅದನ್ನು ಸಂಪೂರ್ಣವಾಗಿ ಕೆಡಿಸ್ಕೊಂಡಿದ್ದಾರೆ. ನಮ್ಮ ಟಾರ್ಗೆಟ್ ಆ ಟೈಮ್ದಲ್ಲಿ 25 ಸೀಟ್ ಗೆಲ್ತೀವಿ ಅಂದಾಗ ಎಲ್ಲರೂ ಅಪಾಸ್ಯ ಮಾಡ್ತಿದ್ರು ಕಾಂಗ್ರೆಸ್ಸು JDSದವರು. ಇವತ್ತು 28ಕ್ಕೆ 28 ಗೆಲ್ತೀವಿ ಅಂತ ಹೇಳಿದಾಗ ಅದೇ ಅಪಾಸ್ಯ ಇವತ್ತು ಮಾಡ್ತಾಯಿದ್ದಾರೆ. ಆದರೆ ನೀವು ಮೇದಲ್ಲಿ ಇಲೆಕ್ಷನ್ ಇದೆ, ನೀವು ಜೂನ್ದಲ್ಲಿ ನಾನು ನಿಮ್ಮ ಜೊತೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತೀನಿ. ನೀವು ಇವತ್ತು ಹೆಂಗೂ ನೀವು ನೋಟ್ ಮಾಡ್ಕೊಂಡಿರ್ತೀರ, 28ಕ್ಕೆ 28 ಗೆದ್ದು ತೋರಿಸ್ತೀವಿ.